ನೀವು KCT ಅಥವಾ JEE ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ರೆ then this video is very important for you. Listen carefully. ಯಾಕಂದ್ರೆ ವಿತ್ ದಟ್ ಸೇಮ್ ಪ್ರಿಪರೇಷನ್ ನೀವು ಇನ್ನೊಂದೇನೋ ಹೊಸದು ಅನ್ಲಾಕ್ ಮಾಡಬಹುದು. ದಟ್ ಇಸ್ 10 lakh rupees ಸ್ಕಾಲರ್ಶಿಪ್ ಇನ್ ಕರ್ನಾಟಕ. ಹೌದು, 10 ಲಕ್ಷ ರೂಪಾಯಿ ನಿಮಗೆ ಸ್ಕಾಲರ್ಶಿಪ್ ಸಿಗ್ಬೋದು ಅಂಡ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಡು ನಾಟ್ ಇವನ್ ನೋ ದಿಸ್. ಸೊ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ವಾಟ್ ಇಸ್ ದ ಸ್ಕಾಲರ್ಶಿಪ್, ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಇದಕ್ಕೆ, ಮತ್ತೆ ಹೇಗೆ ನಿಮ್ದು KCT JEE ಮೀನ್ಸ್ ಮತ್ತೆ ಸ್ಯಾಟ್ ಸ್ಕೋರ್ ಹೆಲ್ಪ್ ಆಗುತ್ತೆ. ಅದಷ್ಟೇ ಅಲ್ಲದೆ ವೈ ದಿಸ್ ಆಪ್ಷನ್ ಇಸ್ ಬಿಕಮಿಂಗ್ ಅ ಮೋಸ್ಟ್ ಇಂಪಾರ್ಟೆಂಟ್ ಟೆಕ್ ಪಾತ್ ಇನ್ ಕರ್ನಾಟಕ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಡೂ ಸಬ್ಸ್ಕ್ರೈಬ್. ಅದಷ್ಟೇ ಅಲ್ಲದೆ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಸೊ ದ ಫಸ್ಟ್ ಥಿಂಗ್, ವೈ ದಿಸ್ ಮೇಕ್ಸ್ ಸೆನ್ಸ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ KCT ಆರ್ JEE. ಸಿ ನೀವು ಈಗಾಗಲೇ KCT ಮತ್ತೆ JEE ಗೆ ಪ್ರಿಪೇರ್ ಆಗ್ತಿದ್ರಲ್ಲ, ಸೊ ಯು ಆಲ್ರೆಡಿ ನೋ ದ ಮ್ಯಾಥ್ಸ್, ಅದ್ ಲಾಜಿಕಲ್ ರೀಸನಿಂಗ್, ಆಪ್ಟಿಟ್ಯೂಡ್, ಆಮೇಲೆ ಅದೆಲ್ಲರೂ ನಿಮಗೆ ಈಗಾಗಲೇ ಗೊತ್ತಿರುತ್ತಲ್ಲ. ಸೊ ವೈ ಟು ವೇಸ್ಟ್ ದಿಸ್ ಓನ್ಲಿ ಫಾರ್ 2 ಎಕ್ಸಾಮ್ಸ್, ರೈಟ್? ಸೊ ಇದೇ ಪ್ರಿಪರೇಷನ್ ನೀವು ಇಟ್ಕೊಂಡು ಬೇರೆ ಎಕ್ಸಾಮ್ಸ್ಗಳನ್ನು ಕೂಡ ಕೊಡ್ಬೋದು. ಸೊ ದ್ಯಾಟ್ಸ್ ವಾಟ್ ದ ಸ್ಮಾರ್ಟ್ ಸ್ಟೂಡೆಂಟ್ಸ್ ಡೂ. They leverage this one preparation to give all the best exams where you can easily get 10 lakhs rupees scholarship. So ಅದಕ್ಕೆ 1-2 ಎಕ್ಸಾಮ್ಸ್ಗೆ ನೀವು ರಿಲೈ ಆಗಲೇಬಾರ್ದು. ಮತ್ತು ಇದೊಂದೇನು ಎಕ್ಸಾಮ್ಸ್ ನಾನು ಹೇಳ್ತಿದ್ದೀನಲ್ಲ, this has the same preparation level which you are doing right now, and this exam is exactly designed for the logic, aptitude and problem solving. ಸೊ ಏನಪ್ಪ ಇದು 10 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್? ಸೊ ಈ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಮುಕುಲ್ ರಸ್ತೋಗಿ ಸ್ಕಾಲರ್ಶಿಪ್ ಆಫ್ ಎಕ್ಸಲೆನ್ಸ್. ಇದರಲ್ಲಿ ನಿಮಗೆ 8 ಲಕ್ಷದವರೆಗೂ ನಿಮಗೆ ಫೀಸ್ ಕೂಡ ಕಡಿಮೆ ಮಾಡ್ತಾರೆ, ಮತ್ತೆ 2 lakhs ಮ್ಯಾಕ್ ಬುಕ್ ನಿಮಗೆ ಫ್ರೀ ಆಗಿ ಕೊಡ್ತಾರೆ. ಇಮ್ಯಾಜಿನ್ 2 lakhs ದ ಮ್ಯಾಕ್ ಬುಕ್. ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಂದ್ರೆ ಇಫ್ ಯು ಸ್ಕೋರ್ಡ್ ಮೋರ್ ದೆನ್ 90 percentile in JEE mains or 1200 plus marks in the SAT exam or 90 percentile in the PAT exam. ಸೊ ಇವು ಮೂರರಲ್ಲಿ ಯಾವ್ದಾದ್ರು ನೀವು ಒಂದಿದ್ರೆ you easily get this 10 lakh rupees scholarship. ಸೊ ಇಲ್ಲಿ ಪ್ಯಾಟ್ ಎಕ್ಸಾಮ್ ಏನಂದ್ರೆ ಪೊಲಾರಿಸ್ ಅಡ್ಮಿಷನ್ ಟೆಸ್ಟ್. ಇದನ್ನ ನೀವು 2 ವೇ ಇಂದ ಕೊಡಬಹುದು. ಒಂದು ಫುಲ್ ಕೋಡಿಂಗ್ ವೇ ಅಥವಾ ಇನ್ನೊಂದು ಲಾಜಿಕಲ್ ರೀಸನಿಂಗ್ ಮತ್ತೆ ಆಪ್ಟಿಟ್ಯೂಡ್ ಟೆಸ್ಟ್. ಸೊ ಪ್ಯಾಟ್ ಎಕ್ಸಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ದಿಸ್ ಸ್ಕಾಲರ್ಶಿಪ್ ಇಸ್ ಪ್ರೊವೈಡೆಡ್ ಬೈ ಪೊಲಾರಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ. ಇದರಲ್ಲಿ ನಿಮಗೆ BTech ಡಿಗ್ರಿ ಸಿಗುತ್ತೆ, ದಟ್ ಇಸ್ ಇನ್ ಕಂಪ್ಯೂಟರ್ ಸೈನ್ಸ್ and specialized in AIML, which is provided by Medhavi Skills University. ನೀವು JEE mains ಅಲ್ಲಿ 98 ಗಿಂತಲೂ ಸ್ಕೋರ್ ಮಾಡಿದ್ರು ಅಂದ್ರೆ ನಿಮಗೆ ಮತ್ತೆ ಜಾಸ್ತಿ ಸ್ಕಾಲರ್ಶಿಪ್ ಸಿಗ್ಬೋದು. ನೀವು KCT ಗಾಗಿ ಈಗಲೇ ಸೀರಿಯಸ್ ಇಂದ ನೀವು ಸ್ಟಡಿ ಮಾಡ್ತಿದ್ರೆ ಯು ಕ್ಯಾನ್ ಈಸಿಲಿ ಗಿವ್ ದಿಸ್ ಟೆಸ್ಟ್. ಸೊ ವೈ ಪೊಲಾರಿಸ್ ಇಸ್ ಬಿಕಮಿಂಗ್ ಅ ಟಾಪ್ ಆಪ್ಷನ್ ಇನ್ ಕರ್ನಾಟಕ. As the voice can take no more, stuck in this groove, I'm feeling bored. Let's roll. ಸೊ ನಿಮ್ಮ ಸ್ಕಾಲರ್ಶಿಪ್ ಮೀನಿಂಗ್ಫುಲ್ ಇರುತ್ತೆ ಓನ್ಲಿ ವೆನ್ ದ ಇನ್ಸ್ಟಿಟ್ಯೂಟ್ ಇಸ್ ವರ್ತ್ ಇಟ್. 2025 ಒಂದೇ ವರ್ಷದಲ್ಲಿ ಸ್ಟೂಡೆಂಟ್ಸ್ ಫ್ರಮ್ ದ ಪೊಲಾರಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ collectively earn ₹1 crore plus internship stipend. I'm repeating again, not placement, only from the internship. ಅದು ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್. Every 1 in 3 internship are international, like Google Summer of Code, LFX, etc. ಇದರಲ್ಲಿ ನಿಮ್ಮ ಮಿನಿಮಮ್ ಸ್ಟೈಫನ್ 2.5 lakhs ಇರುತ್ತೆ. ಮತ್ತೆ ಹೈ ಸ್ಟೈಫನ್ ಬಂದ್ಬಿಟ್ಟು 5.1 lakhs ಎವ್ರಿ ಮಂತ್. ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಅಂಡ್ ಕೊಲಾಬರೇಷನ್. ಯಾಕೆ ಈ ತರ ಇಂಟರ್ನ್ಯಾಷನಲ್ ಇಂಟರ್ನ್ಶಿಪ್ ಇವ್ರಿಗೆ ಸಿಗ್ತಾ ಇದೆ ಅಂದ್ರೆ ಇವ್ರು ಕೊಲಾಬ್ರೇಟ್ ಮಾಡ್ತಾರೆ ವಿತ್ ಬಿಗ್ ಟೆಕ್ ಕಂಪನೀಸ್. ಎವ್ರಿ ವೀಕೆಂಡ್ ಏನಾದ್ರು ಕಾನ್ಫರೆನ್ಸ್ ಆಗುತ್ತೆ, ಏನಾದ್ರು ಹ್ಯಾಕಥಾನ್ಸ್ ಆಗುತ್ತೆ, ವಿಚ್ ಆರ್ ಪಾರ್ಟ್ನರ್ ವಿತ್ ChatGPT ಇಸ್ ಫೌಂಡಿಂಗ್ ಕಂಪನಿ ಲೈಕ್ OpenAI ಮತ್ತೆ ಗೂಗಲ್ ಜೆಮಿನಿ. ಸೊ ಇದು ಜಸ್ಟ್ ಟೆಕ್ ಫೆಸ್ಟ್ ಅಲ್ಲ, ಇದು ಇಂಡಸ್ಟ್ರಿ ಲೆವೆಲ್ ಟೆಕ್ ಗ್ಯಾದರಿಂಗ್. ಇದರಲ್ಲಿ ಸ್ಟೂಡೆಂಟ್ಸ್ ಕನೆಕ್ಟ್ ಮಾಡ್ತಾರೆ ವಿತ್ ವರ್ಕಿಂಗ್ ಪ್ರೊಫೆಷನಲ್ಸ್. ಅದ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಅದ್ ನೆಟ್ವರ್ಕ್ ಬಿಲ್ಡ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಈಸಿಲಿ ಮೆಂಟರ್ಶಿಪ್ ಸಿಗುತ್ತೆ ಫ್ರಮ್ ದ CTOs, ಕಂಪನೀಸ್ ಫೌಂಡರ್ಸ್ ಅಂಡ್ ಇಂಜಿನಿಯರ್ಸ್ ಹೂ ಆರ್ ಇನ್ ಇಂಟರ್ನ್ಯಾಷನಲ್ ಕಂಪನೀಸ್. ಸೊ ಫಸ್ಟ್ ಇಯರ್ ಇಂದಾನೆ ನಿಮ್ಗೆ ಎಕ್ಸ್ಪೋಜರ್ ಸ್ಟಾರ್ಟ್ ಆಗುತ್ತೆ. ಇದ್ರ ಕರಿಕ್ಯುಲಮ್ ಹೇಗಿದೆ ಅಂದ್ರೆ ಇಟ್ಸ್ BTech ಫೋಕಸ್ಡ್. ಇದರಲ್ಲಿ AIML, ಸಾಫ್ಟ್ವೇರ್ ಡೆವಲಪ್ಮೆಂಟ್, ಓಪನ್ ಸೋರ್ಸ್ ಕಾಂಟ್ರಿಬ್ಯೂಷನ್, Gen AI, ಅದಷ್ಟೇ 5000 hours plus coding ಮಾಡಿಸ್ತಾರೆ. ಸೊ ದ ಐಡಿಯಾ ಸಿಂಪಲ್, ಗ್ರಾಜುಯೇಟ್ ನಾಟ್ ಜಸ್ಟ್ ವಿತ್ ಅ ಡಿಗ್ರಿ ಬಟ್ ಆಲ್ಸೋ ವಿತ್ ಎಕ್ಸ್ಪೀರಿಯನ್ಸ್. ಅದಕ್ಕಾಗಿನೇ ಸ್ಟಿಲ್ ಸ್ಟೂಡೆಂಟ್ಸು ಸ್ಟಾರ್ಟಿಂಗ್ ಅಲ್ಲೇ ಅರ್ನ್ ಮಾಡ್ತಾ ಇದ್ದಾರೆ ವೈಲ್ ದೇ ಆರ್ ಜಸ್ಟ್ ಸ್ಟಡಿಂಗ್. ಸೊ ಹೂ ಶುಡ್ ಕನ್ಸಿಡರ್ ದಿಸ್? ಸೊ ನೀವೇನಾದ್ರೂ ಪ್ರಿಪೇರ್ ಆಗ್ತಿದ್ದೀರಾ KCT ಮತ್ತೆ JEE mains-ಗೆ, ಇಫ್ ಯು ವಾಂಟ್ ದ ಸ್ಕಾಲರ್ಶಿಪ್, ಇಫ್ ಯು ವಾಂಟ್ ದ ಅರ್ಲಿ ಇಂಟರ್ನ್ಶಿಪ್ಸ್, ಇಫ್ ಯು ವಾಂಟ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಫ್ ಯು ವಾಂಟ್ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್, ಅಂದ್ರೆ ಇದು ನಿಮ್ಗಾಗಿ ಇದೆ. ಇದಕ್ಕೆ ಅಪ್ಲೈ ಮಾಡಬೇಕಂದ್ರೆ ನೀವು ಪ್ಯಾಟ್ ಎಕ್ಸಾಮ್ ನ ಬರೀಬೇಕು. ಸೊ ಅಟ್ ಲೀಸ್ಟ್ ಗಿವ್ ಅನ್ ಅಟೆಂಪ್ಟ್ ಫಾರ್ ದಿಸ್ ಪ್ಯಾಟ್ ಎಕ್ಸಾಮ್. ಯಾಕಂದ್ರೆ ಯು ಆರ್ ಆಲ್ರೆಡಿ ಅಕಾಡೆಮಿಕಲಿ ಪ್ರಿಪೇರ್ಡ್, ರೈಟ್? ಸೊ ಜಸ್ಟ್ ಗಿವ್ ಇಟ್ ಎ ಟ್ರೈ. ಇಟ್ಸ್ ಜಸ್ಟ್ ಅನ್ ಅಡಿಷನಲ್ ಅಪರ್ಚುನಿಟಿ ಫಾರ್ ಯು. ಸೊ ದಟ್ ಪ್ರೊಸೆಸ್ ತುಂಬಾ ಈಸಿ ಇದೆ. ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿ ಪ್ಯಾಟ್ಗೆ, ಆನ್ಲೈನಲ್ಲಿ ಒಂದು ಎಕ್ಸಾಮ್ ಬರೀಬೇಕು. ಅದಾದ್ಮೇಲೆ ಒಂದು ಚಿಕ್ಕ ಇಂಟರ್ವ್ಯೂ ಆಗುತ್ತೆ ಅಂಡ್ ಬೇಸ್ಡ್ ಆನ್ ದಟ್ ಸ್ಕೋರ್ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ನೀವು ಫೈನಲ್ ಅಡ್ವೈಸ್ ಒಂದೇನೆ. ಸೊ ನೀವು KCT ಗಾಗಿ ಪ್ರಿಪೇರ್ ಆಗ್ತಿರಲ್ಲ, ಸೊ ಅದು ಬರೀ ಜಸ್ಟ್ ಒಂದ್ ಎಕ್ಸಾಮ್ ಮೇಲೆ ನೀವು ಹೋಪ್ನ ಇಟ್ಕೋಬೇಡಿ. ಅದು ಒಂದ್ ಎಕ್ಸಾಮ್ ಮೇಲೆ ನೀವು ಫ್ಯೂಚರ್ನ ರಿಲೈ ಮಾಡಬೇಡಿ. ಬಿಕಮ್ ಸ್ಮಾರ್ಟ್. ಬೇರೆ ಬೇರೆ ಎಕ್ಸಾಮ್ಸ್ನ ಕೂಡ ಬರೀರಿ, ಪ್ಯಾಟ್ ಎಕ್ಸಾಮ್ನ ಕೂಡ ಬರೀರಿ. ಇದರಿಂದ ನಿಮ್ಮ ಅಪರ್ಚುನಿಟೀಸ್ ಮ್ಯಾಕ್ಸಿಮೈಸ್ ಆಗುತ್ತೆ. ಅಂಡ್ ವೈ ಟು ಮಿಸ್ ದ ಚಾನ್ಸ್ ಇಫ್ ಯು ಆರ್ ಗೆಟಿಂಗ್ ಅ 10 lakh rupees ಸ್ಕಾಲರ್ಶಿಪ್, ಟೆಕ್ ಫೋಕಸ್ಡ್ BTech ಪ್ರೋಗ್ರಾಮ್, ಅದಷ್ಟೇ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಅಂಡ್ ಕಲೆಕ್ಟಿವ್ಲಿ ₹1 crore plus ಜಾಸ್ತಿ ಇಂಟರ್ನ್ಶಿಪ್ ಸ್ಟೈಫನ್ ನ ಇಲ್ಲಿ ಸ್ಟೂಡೆಂಟ್ಸ್ ತಗೊಂಡಿದ್ದಾರೆ. ದೆನ್ ವೈ ಟು ಮಿಸ್ ದಿಸ್? ಇಟ್ಸ್ ಟೋಟಲಿ ವರ್ತ್ ಎಕ್ಸ್ಪ್ಲೋರಿಂಗ್. ಜಸ್ಟ್ ಗಿವ್ ಇಟ್ ಅ ಟ್ರೈ. ಇದು ಪ್ಯಾಟ್ ಎಕ್ಸಾಮ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಕೊಟ್ಟಿರ್ತೀನಿ. ಈಗಲೇ ಹೋಗಿ ರಿಜಿಸ್ಟರ್ ಮಾಡಿ. ಒಂದು ಬ್ಯಾಕಪ್ ಆಪ್ಷನ್ ನೀವು ಇಟ್ಕೊಳ್ಳಿ. ಸೊ ನೀವು ಮತ್ತೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಆಮೇಲೆ ಡೂ ಸಬ್ಸ್ಕ್ರೈಬ್ ಅಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.